ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಳಮಹಾರಾಜ ಎಂಬ ಹೆಸರು ಕೇಳಿದಾಕ್ಷಣ ನಮ್ಮೆಲ್ಲರಿಗೂ ನೆನಪಾಗುವುದು ನಳಪಾಕ. ಅಡುಗೆಯಲ್ಲಿ ವಿಶೇಷವಾದ ಭಾಷ್ಯ ಬರೆದ ಪಿತಾಮಹಾನೀತ. ಅದೂ ಅಲ್ಲದೆ ನಿಷ್ಕಲ್ಮಶ ಪ್ರೇಮ ಪ್ರಸಂಗಕ್ಕೂ ನಳದಮಯಂತಿಯರ ಕಥೆಯೇ ಇಂದಿಗೂ ಜೀವಂತವಾಗಿದೆ. ಆದರೆ ನಳಮಹಾರಾಜನ ಬದುಕಿನ ವೃತ್ತಾಂತವನ್ನು ಗಮನಿಸಿದಾಗ ಆತ ಓರ್ವ ರಾಜಕುಮಾರನಾಗಿದ್ದವನು, ಧರ್ಮವನ್ನೇ ತನ್ನ ಉಸಿರಾಗಿ ಸ್ವೀಕರಿಸಿದವನು. ಆದರೂ ವಿಧಿಯಾಟ ಆತನಿಗೆ ಇನ್ನಿಲ್ಲದ ಸಂಕಷ್ಟ ನೀಡಿ ಪರೀಕ್ಷಿಸಿಬಿಡ್ತು. ಆದರೂ ಎದೆಗುಂದದೆ ತನ್ನ ಬದುಕಿನುದ್ದಕ್ಕೂ ತಾಳ್ಮೆಯಿಂದಲೇ ಆ ಪರೀಕ್ಷೆಗಳನ್ನೆಲ್ಲ ಎದುರಿಸಿಕೊಂಡು ಬಂದ. ಕೊನೆಗೆ ಆ ಭಗವಂತನೇ ಶರಣಾಗಿ ಆತ ನಿರೀಕ್ಷೆಯೇ ಮಾಡಿರದ ಸುಖ ಸಂಪತ್ತನ್ನು ಧಾರೆ ಎರೆದ. ನಿಜಕ್ಕೂ ಈ ಕಥೆಗಳೆಲ್ಲ ಜೀವನದಲ್ಲಿ ಬದುಕುವ ಛಲ ಹೊಂದಿರುವವರಿಗೆ, ಸೋಲಿನ ಸುಳಿಯಲ್ಲಿ ಸಿಲುಕಿದವರಿಗೆ ಸ್ಫೂರ್ತಿಯ ಚಿಲುಮೆಯಾಗಿ ನಿಲ್ಲುತ್ತೆ. ಬನ್ನಿ, ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ನಳಮಹಾರಾಜನ ಕುರಿತಾದ ಕೆಲವೊಂದಿಷ್ಟು ಕೌತುಕಭರಿತ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ನಳ ಎಂಬ ಹೆಸರು ಮಹಾಭಾರತದ ವನಪರ್ವ ಪುಸ್ತಕದಲ್ಲಿ ಒಂದು ಪಾತ್ರವಾಗಿ ಕಾಣಸಿಗುತ್ತೆ. ನಳಮಹಾರಾಜ ನಿಷಾದ ಸಾಮ್ರಾಜ್ಯದ ರಾಜ ಮತ್ತು ವೀರಸೇನನ ಮಗ. ನಳನು ಕುದುರೆಗಳ ಕೌಶಲ್ಯಕ್ಕಾಗಿ ಮತ್ತು ಪಾಕಶಾಲೆಯ ಪರಿಣಿತಿಗಾಗಿ ಹೆಸರುವಾಸಿಯಾಗಿದ್ದವನು. ವಿದರ್ಭ ಸಾಮ್ರಾಜ್ಯದ ರಾಜಕುಮಾರಿ ದಮಯಂತಿಯನ್ನು ವಿವಾಹವಾದ. ತದನಂತರ ಬದುಕಿನಲ್ಲಿ ಘಟಿಸಿದ ತಿರುವು ಸಾಕಷ್ಟು ಸಂಕಷ್ಟ ಒಡ್ಡಿಬಿಡಿತು. ಆದರೂ ಕೊನೆಗೆ ಕಾಳಿದೇವಿಯ ಆಶೀರ್ವಾದ ಪಡೆದ. ಪಾಕಶಾಸ್ತ್ರದಲ್ಲೇ ಅತಿ ಶ್ರೇಷ್ಠವಾದ ಪಾಕದರ್ಪಣಂ ಎಂಬ ಮೊಟ್ಟ ಮೊದಲ ಪುಸ್ತಕದ ಕುರಿತವಾಗಿ ಮೇಳೈಸಿದ. ನಳಮಹಾರಾಜನ ವೃತ್ತಾಂತ ಮೊದಲು ಪ್ರಸಾರವಾಗೋದು ಮಹಾಭಾರತದಲ್ಲಿ. ಜೂಜಾಟದಲ್ಲಿ ದುರ್ಯೋಧನನಿಂದ ಸೋತು ಹೋದ ಧರ್ಮರಾಯನು ಚಿಂತೆಯಲ್ಲೇ ಮಗ್ನನಾಗಿದ್ದ. ತನ್ನಂತೆ ನೊಂದವರು ಯಾರೂ ಈ ಭೂಮಿಯಲ್ಲೇ ಇಲ್ಲ ಎಂಬಂತೆ ಬೇಸರಗೊಂಡಿದ್ದ. ಆಗ ಅಲ್ಲಿಗೆ ಬಂದ ಬೃಹದೇಶ್ವರನೆಂಬ ಮುನಿ ಧರ್ಮರಾಯನಿಗೆ ಸಾಂತ್ವನ ಹೇಳುವ ಬಗೆಯಲ್ಲಿ ನಳದಮಯಂತಿಯರು ಪಟ್ಟ ಕಷ್ಟದ ಕಥೆಯನ್ನು ಹೇಳಿದರು. ಮೌನ ಮುರಿದು ತಾಳ್ಮೆಯ ಸಾಂತ್ವನ ಮಾತಿನಲ್ಲಿ ಹೊರಟ ಪದಗಳು ಹೀಗಿತ್ತು. ನಿಷದ ದೇಶದ ರಾಜನಾದ ವೀರಸೇನನು ನಿರಂಬಳವಾಗಿ ರಾಜ್ಯವಾಳುತ್ತಿದ್ದ. ಅವನಿಗೆ ನಳನೆಂಬ ಮಗನಿದ್ದ. ಸೌಂದರ್ಯವೇ ಮೂರ್ತಿವೆತ್ತ ನಳನು ವಿದ್ಯೆಯಲ್ಲೂ ಅರಿವಿನಲ್ಲೂ ಶೌರ್ಯದಲ್ಲೂ ಶ್ರೇಷ್ಠನಾಗಿ ಬೆಳಗಿದವನು. ಸದ್ಗುಣಗಳನ್ನು ಪಡೆದು ಅವನು ಕುದುರೆ ಸವಾರಿಯಲ್ಲೂ ನಿಪುಣನಾಗಿದ್ದ. ಅದೇ ಸಮಯದಲ್ಲಿ ವಿದರ್ಭ ದೇಶವನ್ನು ಭೀಮನೆಂಬ ರಾಜನು ಆಳುತ್ತಿದ್ದ. ಅವನಿಗೆ ದಮಯಂತಿ ಎಂಬ ಮಗಳಿದ್ದಳು. ಅವಳು ಅರಿವಿನಿಂದಲೂ ಕಲೆಗಳಿಂದಲೂ ಶ್ರೇಷ್ಠಳಾಗಿದ್ದಳು. ಅವಳ ಸೌಂದರ್ಯ ಲಾವಣ್ಯಗಳ ಕೀರ್ತಿಯನ್ನು ಹಲವರು ವರ್ಣಿಸಿದ್ದನ್ನು ಕೇಳಿ ನಳನು ಅವಳನ್ನು ಕಾಣದೇ ಇದ್ದರೂ ಮನಸ್ಸಿನಲ್ಲಿ ಅವಳನ್ನು ಪ್ರೀತಿಸತೊಡಗಿದನು. ಅವನಂತೆಯೇ ದಮಯಂತಿಯೂ ಸಹ ನಳನ ಬಗ್ಗೆ ಕೇಳಿ ತಿಳಿದು ಅವನನ್ನು ಪ್ರೀತಿಸತೊಡಗಿದಳು. ಒಬ್ಬರನ್ನೊಬ್ಬರು ನೋಡದೆಯೇ ನಳ ದಮಯಂತಿಯರ ಪ್ರೇಮ ಬೆಳೆಯಿತು. ಒಂದು ದಿನ ನಳನು ಅರಮನೆಯ ಹತ್ತಿರದ ತೋಟದಲ್ಲಿ ಒಬ್ಬನೇ ವಿಹರಿಸುತ್ತಿರುವಾಗ ಸುಂದರವಾದ ಹಂಸಗಳು ಅಲ್ಲಿಗೆ ಬಂದವು. ಅವುಗಳಲ್ಲಿ ಒಂದು ಅವನ ಬಳಿಗೆ ಬಂದು, ಸುಂದರನಾದ ರಾಜನೇ, ನಿನಗೆ ಎಲ್ಲ ಬಗೆಯಲ್ಲೂ ಅನುರೂಪಳಾದವಳು ಒಬ್ಬಳು ಇದ್ದಾಳೆ. ಅವಳು ವಿದರ್ಭ ದೇಶದ ರಾಜ ಭೀಮಸೇನನ ಮಗಳು ದಮಯಂತಿ. ಅವಳನ್ನು ನೀನು ಪತ್ನಿಯಾಗಿ ಪಡೆಯಲು ನಾನು ಸಹಾಯ ಮಾಡುತ್ತೇನೆ ಎಂದು ಹೇಳಿತು. ಅವನಿಗೆ ಪರಮಾಶ್ಚರ್ಯ. ತಾನು ಮನದಲ್ಲಿ ಬಯಸಿದ ದಮಯಂತಿಯ ಬಳಿಗೆ ಹೋಗಿ ಇಚ್ಛೆಯನ್ನು ತಿಳಿಸುವಂತೆ ನಳನು ಹಂಸವನ್ನು ಕೇಳಿಕೊಂಡ. ಹಂಸವು ದಮಯಂತಿಯ ಬಳಿ ಹಾರಿ ಹೋಯಿತು. ನಳನ ಕೀರ್ತಿಯನ್ನು ಅವಳ ಬಳಿ ಹೇಳಿತು. ತುಂಬ ಸಂತೋಷದಿಂದ ದಮಯಂತಿಯು ತನ್ನ ಇಚ್ಛೆಯನ್ನು ನಳನಿಗೆ ತಿಳಿಸುವಂತೆ ಹಂಸವನ್ನು ಪ್ರಾರ್ಥಿಸಿ ಅದನ್ನು ದೂತನಾಗಿ ಕಳುಹಿಸಿದಳು. ಅಂದಿನಿಂದ ದಮಯಂತಿ ನಳನನ್ನೇ ನೆನೆಯುತ್ತಾ ನೆಮ್ಮದಿಯಿಲ್ಲದೆ ಕಾಲ ಕಳೆದಳು. ಅವಳ ಮನಸ್ಥಿತಿಯನ್ನು ಅವಳ ಸಖಿಯರು ಭೀಮನಿಗೆ ತಿಳಿಸಿದರು. ದಮಯಂತಿ ತನ್ನ ಪತಿಯನ್ನ ತಾನೇ ಆರಿಸಲು ಸ್ವಯಂವರವನ್ನು ನಡೆಸಲು ಭೀಮನು ಏರ್ಪಾಡು ಮಾಡಿದನು. ಭೂಮಂಡಲದ ಎಲ್ಲ ರಾಜರು ದಮಯಂತಿಯ ಸ್ವಯಂವರಕ್ಕೆ ಬಂದರು.
ನಳನು ಸ್ವಯಂವರದಲ್ಲಿ ಭಾಗವಹಿಸಲು ಬರುತ್ತಿರುವಾಗ ದೇವತೆಗಳು ಅವನನ್ನು ಎದುರಾದರು. ಆಡಿದ ಮಾತನ್ನು ತಪ್ಪದ ನಳಮಹಾರಾಜನೇ, ನಾವು ದಮಯಂತಿ ಸ್ವಯಂವರಕ್ಕೆ ಹೊರಟಿದ್ದೇವೆ. ನೀನು ನಮ್ಮ ದೂತನಾಗಿ ದಮಯಂತಿಯ ಬಳಿಗೆ ಹೋಗಿ ನಮ್ಮಲ್ಲಿ ಒಬ್ಬರನ್ನ ಆರಿಸುವಂತೆ ಹೇಳು ಎಂದು ಇಂದ್ರನು ಹೇಳಿದನು. ನಳನು ಅದಕ್ಕೆ ಒಪ್ಪಿ ಅರಮನೆಗೆ ಹೋಗಿ ತಾನು ನಳನೆಂದೋ ದೇವತೆಗಳ ದೂತನಾಗಿ ಬಂದಿರುವೆನೆಂದೋ ಹೇಳಿದನು. ದಮಯಂತಿ ನಳನನ್ನು ಬಿಟ್ಟು ಬೇರ್ಯಾರನ್ನು ಪತಿಯಾಗಿ ಸ್ವೀಕರಿಸುವುದಿಲ್ಲ ಎಂದು ಹೇಳಿದಳು. ಈ ಸಮಾಚಾರವನ್ನು ನಳನು ದೇವತೆಗಳಿಗೆ ಮುಟ್ಟಿಸಿದನು. ಸ್ವಯಂವರಕ್ಕಾಗಿ ದಮಯಂತಿ ಕೈಯಲ್ಲಿ ಮಾಲೆ ಹಿಡಿದು ಮಂಟಪಕ್ಕೆ ಬಂದಳು. ಅಲ್ಲಿಗೆ ಆಗಮಿಸಿದ್ದ ಒಬ್ಬೊಬ್ಬ ರಾಜರನ್ನು ಅವಳಿಗೆ ಪರಿಚಯ ಮಾಡಿಸಿದರು. ಆಗ ರೂಪದಲ್ಲಿ ನಳನಂತೆಯೇ ಇರುವ 5 ನೋಡಿ ದಮಯಂತಿ ಗೊಂದಲಕ್ಕೆ ಒಳಗಾದಳು. ಅವಳು ದೇವತೆಗಳನ್ನು ತಾನು ನಳನಲ್ಲದೆ ಬೇರ್ಯಾರನ್ನೂ ವಿವಾಹವಾಗಲು ಸಾಧ್ಯವಿಲ್ಲ, ಆದ್ದರಿಂದ ಅವರು ನಿಜವಾದ ನಳನನ್ನು ತೋರಿಸಬೇಕು ಎಂದು ಪ್ರಾರ್ಥಿಸಿದಳು. ದೇವತೆಗಳು ದಮಯಂತಿಯ ದೃಢನಿಶ್ಚಯವನ್ನು ಕಂಡು ಆಶ್ಚರ್ಯಗೊಂಡರು. ದೇವತೆಗಳ ರೆಪ್ಪೆ ಮುಚ್ಚದ ಕಣ್ಣುಗಳು, ಬಾಡದ ಹೂಗಳು, ನೆಲವನ್ನು ಮುಟ್ಟದ ಪಾದಗಳನ್ನು ದಮಯಂತಿ ನೋಡಿದಳು. ಇದರಿಂದ ನಿಜವಾದ ನಳನನ್ನು ಕಂಡುಹಿಡಿದು ಅವನಿಗೆ ಮಾಲೆ ಹಾಕಿದಳು. ದೇವತೆಗಳು ಸಂತೋಷಗೊಂಡು ನಳನಿಗೆ 8 ವರಗಳನ್ನು ಕೊಟ್ಟು ತೆರಳಿದರು. ನಳದಮಯಂತಿಯರ ವಿವಾಹ ಸಂಭ್ರಮದಿಂದ ನಡೆಯಿತು. ವಿದರ್ಭ ದೇಶದಲ್ಲಿ ಕೆಲವು ದಿನಗಳಿದ್ದು ನಳನು ದಮಯಂತಿಯೊಂದಿಗೆ ನಿಷೇಧ ದೇಶಕ್ಕೆ ಬಂದು ಅದ್ದೂರಿಯಾಗಿ ರಾಜ್ಯಭಾರ ಮಾಡಿದ. ಅವನಿಗೆ ಇಂದ್ರಸೇನ ಎಂಬ ಮಗನೂ ಇಂದ್ರಸೇನೆ ಎಂಬ ಮಗಳು ಹುಟ್ಟಿದರು. ಹೀಗೆಯೇ ಜೀವನ ಸುಖಮಯವಾಗಿ ಕಳೆಯುತ್ತಿರಲು ದೇವತೆಗಳು ಸ್ವಯಂವರವನ್ನು ಮುಗಿಸಿಕೊಂಡು ದೇವಲೋಕಕ್ಕೆ ಹಿಂದಿರುಗುತ್ತಿದ್ದಾಗ ಕಲಿಯನ್ನು ದ್ವಾಪರನನ್ನು ಭೇಟಿಯಾದರು. ತಾವು ದಮಯಂತಿ ಸ್ವಯಂವರಕ್ಕೆ ಹೋಗಿ ಬರುತ್ತಿರುವುದಾಗಿ ತಿಳಿಸಿದರು. ಆದರೆ ಕಲಿಯು ತಾನು ದಮಯಂತಿಯನ್ನು ವರಿಸುವುದಾಗಿ ಹೇಳಿದ. ಇತ್ತ ಕಡೆ ಸ್ವಯಂವರವೇ ಆಗಿಯೇ ಹೋಯಿತಲ್ಲ ಎಂದು ಇಂದ್ರನು ಅಣಕಿಸುವಂತೆ ನಸುನಕ್ಕ. ದೇವತೆಗಳು ಹೋದ ನಂತರ ಕಲಿಯು ದ್ವಾಪರನಿಗೆ, ನನ್ನಿಂದ ಕೋಪವನ್ನು ನಿಗ್ರಹಿಸಲು ಸಾಧ್ಯವಿಲ್ಲ. ನಾನು ನಳನ ಒಳಗೆ ಪ್ರವೇಶಿಸಿ ಮಹಾರಾಜ ಪದವಿಯಿಂದ ಅವನನ್ನು ಕೆಳಗೆ ಇಳಿಸುತ್ತೇನೆ. ದಮಯಂತಿಯೊಂದಿಗೆ ಅವನು ಸಂತೋಷವಾಗಿ ಇರಬಾರದು. ಅದಕ್ಕೆ ನೀನು ಸಹಾಯ ಮಾಡಬೇಕು ಎಂದು ಕೇಳಿಕೊಂಡ. ಅದಕ್ಕೆ ದ್ವಾಪರನು ಒಪ್ಪಿಗೆ ನೀಡುತ್ತಾನೆ. ನಂತರ ಕಲಿಯು ಪುಷ್ಕರನ ಬಳಿ ಹೋಗಿ ಅವನು ನಳನೊಂದಿಗೆ ಜೂಜು ಆಡಬೇಕೆಂದೋ ತಾನು ಅವನಿಗೆ ಜಯ ಲಭಿಸುವಂತೆ ಮಾಡುವುದಾಗಿಯೂ ನಳನ ರಾಜ್ಯವನ್ನು ಕಸಿದುಕೊಂಡು ಪುಷ್ಕರನಿಗೆ ಕೊಡುವುದಾಗಿಯೂ ಹೇಳಿದನು. ಕಲಿಯು ನಳನ ಒಳಗೆ ಪ್ರವೇಶ ಮಾಡಿದ. ಪುಷ್ಕರನು ನಳನನ್ನ ಜೂಜಾಡುವಂತೆ ಮತ್ತೆ ಮತ್ತೆ ಬಲವಂತ ಮಾಡಿದ. ನಳನು ಇದಕ್ಕೆ ಒಪ್ಪಿಕೊಂಡು ಯಾರೂ ಹೇಳಿದರೂ ಕೇಳದೆ ಜೂಜಿನಲ್ಲಿ ರಾಜ್ಯ, ಆಭರಣ ಮುಂತಾದ ಎಲ್ಲ ಸ್ವತ್ತನ್ನು ಕಳೆದುಕೊಂಡ. ಎಲ್ಲವನ್ನೂ ಕಳೆದುಕೊಂಡ ನಳನಿಗೆ ಯಾರೂ ಸಹಾಯ ಮಾಡಬಾರದೆಂದು ಪುಷ್ಕರನು ಆಜ್ಞೆ ಮಾಡಿದ. ನಳನು ದಮಯಂತಿಯೊಡನೆ ಕಾಡಿಗೆ ಹೋದನು. ಅವನ ಮಕ್ಕಳು ಅಜ್ಜ ಭೀಮನಲ್ಲಿಗೆ ಹೋದರು. ಒಂದು ದಿನ ನಳನು ದಮಯಂತಿಯನ್ನು ಒಂಟಿಯಾಗಿ ಕಾಡಿನಲ್ಲಿ ಬಿಟ್ಟು ಹೊರಟು ಹೋದನು. ದಮಯಂತಿ ಹಲವು ಕಷ್ಟಗಳನ್ನು ಅನುಭವಿಸಿದಳು. 3 ದಿವಸಗಳ ನಂತರ ಚೇದಿ ದೇಶದ ಅರಮನೆಯನ್ನ ಸೇರಿ ಅಲ್ಲಿಯ ರಾಜನ ತಾಯಿಯ ಆಶ್ರಯದಲ್ಲಿ ಇದ್ದಳು. ದಮಯಂತಿಯನ್ನು ಅಗಲಿದ ನಳನು ಕಾಡಿನಲ್ಲಿ ಭಯಂಕರವಾದ ಬೆಂಕಿ ಉರಿಯುತ್ತಿರುವುದನ್ನು ಕಂಡನು. ಜ್ವಾಲೆಯ ಮಧ್ಯದಲ್ಲಿ ಇನ್ನೂ ಜೀವವಿರುವ ಯಾವುದೋ ಒಂದು ಅಲ್ಲಿಗೆ ಬಾ ಬಾ ಎಂದು ಧ್ವನಿ ಕೂಗಿತು. ನಳನು ಅಲ್ಲಿಗೆ ಹೋಗಿ ನೋಡಿದಾಗ ಬೆಂಕಿಯಲ್ಲಿ ಕಾರ್ಕೋಟಕನೆಂಬ ಸರ್ಪಗಳ ರಾಜನನ್ನು ಕಂಡ. ನಾರದರ ಶಾಪದಿಂದ ನನಗೆ ಈ ಸ್ಥಿತಿ ಒದಗಿತು. ನೀನು ನನ್ನನ್ನು ಕಾಪಾಡಿದರೆ ನಾನು ನಿನಗೆ ಒಳಿತನ್ನ ಮಾಡುವೆ ಎಂದು ಕಾರ್ಕೋಟವು ಹೇಳಿತು. ನಳನು ಅದನ್ನು ಕಾಪಾಡಿದ. ಸ್ವಲ್ಪ ದೂರ ಹೋಗುತ್ತಿದ್ದಂತೆಯೇ ಸರ್ಪರಾಜನು ನಳನನ್ನು ಕಚ್ಚಿ ತನ್ನ ನಿಜಸ್ವರೂಪವನ್ನು ತಾಳಿದ. ಸರ್ಪರಾಜನು ಕಚ್ಚಿದೊಡನೆ ನಳನು ವಿಕಾರವಾದ ರೂಪವನ್ನು ತಾಳಿದನು. ಆಗ ಸರ್ಪರಾಜನು, ಭಯಪಡಬೇಡ, ಇನ್ನು ನಿನಗೆ ಒಳ್ಳೆಯದ್ದೇ ಆಗುತ್ತದೆ. ಈಗಲೇ ಅಯೋಧ್ಯೆಯ ರಾಜನ ಬಳಿಗೆ ಹೋಗಿ ನಿನ್ನ ಹೆಸರು ಬಾಹುಕನೆಂದು ಹೇಳಿಕೊಂಡು ಸಾರಥಿಯಾಗಿ ಕೆಲಸಕ್ಕೆ ಸೇರು. ನಿನಗೆ ಒಳ್ಳೆಯದ್ದೇ ಆಗುತ್ತದೆ. ನಾನು ಈಗ ಕೊಡುವ ವಸ್ತ್ರವನ್ನು ಧರಿಸು, ಆಗ ನಿನ್ನ ಹಳೆಯ ಸ್ವರೂಪವು ಮರಳಿ ಬರುವುದು ಎಂದು ಹೇಳಿ ವಸ್ತ್ರವನ್ನು ಕೊಟ್ಟು ಸರ್ಪವು ಮರೆಯಾಯಿತು.
ಸರ್ಪವು ಹೇಳಿದಂತೆಯೇ ನಳನು ಅಯೋಧ್ಯೆಗೆ ಹೋದನು. ತಾನು ಅಶ್ವಗಳನ್ನು ಪರೀಕ್ಷಿಸುವುದರಲ್ಲಿ, ರಥವನ್ನು ಓಡಿಸುವುದರಲ್ಲಿಯೂ, ಪಾಕಶಾಸ್ತ್ರದಲ್ಲಿಯೂ ನಿಪುಣನೆಂದು ಹೇಳಿ ಕೆಲಸಕ್ಕೆ ಸೇರಿದನು. ಅಂದಿನಿಂದಲೇ ನಳನ ಜೊತೆಗೆ ಪಾಕವು ಬೆರೆತು ಹೋಯಿತು. ಪಾಕಶಾಸ್ತ್ರ ಅಥವಾ ಸೂಪಶಾಸ್ತ್ರ ಎಂದು ಪ್ರಸಿದ್ಧವಾಗಿರುವ ಅಡುಗೆ ಶಾಸ್ತ್ರ ಕೃತಿಗಳನ್ನು ಬರೆದವರು ಅವರೇ. ಇನ್ನು ಈ ಪಾಕಶಾಸ್ತ್ರದ ಕುರಿತಾಗಿ ಗಮನಿಸಿದರೆ ಒಟ್ಟು 11 ಅಧ್ಯಾಯಗಳ 750 ಸರ್ಗಗಳಲ್ಲಿ ವಿಂಗಡಣೆಯಾಗಿದ್ದು, ಮೊದಲನೇ ಅಧ್ಯಾಯವೇ 499 ಸರ್ಗಗಳಷ್ಟು ದೊಡ್ಡದಾಗಿದೆ. ಕೆಲವು ಅಧ್ಯಾಯಗಳಂತೂ 10-15 ಸಾಲುಗಳಷ್ಟು ಸಣ್ಣದಾಗಿವೆ. ಇದರಲ್ಲಿ ಮಾಂಸಾಹಾರ ಮತ್ತು ಸಸ್ಯಾಹಾರದ ಹಲವಾರು ವಿಧಿವಿಧಾನಗಳನ್ನು ಸಂಸ್ಕರಿಸುವ ಮತ್ತು ಬಹಳ ದಿನಗಳವರೆಗೆ ಕೆಡದಂತೆ ಕಾಪಾಡುವ ವಿಧಾನಗಳ ಚರ್ಚೆಯೂ ಇದೆ. ಇಲ್ಲಿ 16 ಬಗೆಯ ಅಡುಗೆಯ ಪದಾರ್ಥಗಳ ವಿಂಗಡಣೆ ಇದೆ. ಅದರಲ್ಲಿ ಓದನ ಅಂದರೆ ಬೇಯಿಸಿದ ಅನ್ನ, ಸೂಪ ಅಥವಾ ಸಾರು ಅಥವಾ ದ್ರವ ಸ್ವರೂಪ, ಇನ್ನು ತುಪ್ಪ, ವ್ಯಂಜಕ ನೆಂಚಿಕೊಳ್ಳುವ ತಿಂಡಿ, ಮಾಂಸ, ಶಾಖ, ತರಕಾರಿ, ಭಕ್ಷ್ಯ, ಪಾಯಸ, ರಸಾಯನ, ಪಾನ, ವಿವಿಧಾನ್ನ, ಪಾನೀಯ, ಕ್ಷೀರ, ಮಜ್ಜಿಗೆ. ಹಾಗೆಯೇ ಈ ಅಧ್ಯಾಯವು ದ್ರವ್ಯ, ದೇಶ ಮತ್ತು ಕಾಲಗಳ ಜೊತೆಗೆ ಮಹಾಭೂತಗಳಾದ ಆಕಾಶ, ವಾಯು, ಅಗ್ನಿಗಳು ಸೇರಿ ರಸವನ್ನು ನಿರ್ಧರಿಸುತ್ತವೆ ಎಂದು ಹೇಳುತ್ತದೆ. ಅಂದರೆ ಸಿಗುವ ನೀರಿನ ರುಚಿ, ಗಾಳಿಯ ವಾತಾವರಣ, ಅಡುಗೆಗೆ ಬೇಕಿರುವ ಬೆಂಕಿ, ಅದರ ಪರಿಣಾಮ ಇವುಗಳಿಂದ ಅಡುಗೆಯ ರಸ ಅವಲಂಬಿತವಾಗಿರುತ್ತದೆ. ಹಾಗೆಯೇ ಆಹಾರದಲ್ಲಿ 63 ತರಹದ ರಸಗಳನ್ನು ನಳನು ಗುರುತಿಸುತ್ತಾನೆ. ಪ್ರಾಥಮಿಕವಾಗಿ ನಮಗೆ ತಿಳಿದಿರುವ 6 ರಸಗಳನ್ನು ಅಂದರೆ ಷಡ್ರಸ, ಸಿಹಿ, ಹುಳಿ, ಉಪ್ಪು, ಖಾರ, ಒಗರು, ಕಹಿ, 2 ರಸ ಅಥವಾ 3, 4, 5 ರಸಗಳನ್ನು ಪ್ರತ್ಯೇಕವಾಗಿ ಬೆರೆಸಿ ಅದರದ್ದೇ ರಸ ಗುರುತಿಸುವುದು. ಉದಾಹರಣೆಗೆ ಸಿಹಿ ಪ್ಲಸ್ ಉಪ್ಪು ಅಂದರೆ ಒಂಟಿ ಮಾಂಸದ ರುಚಿ. ಇನ್ನು ಸಿಹಿ ಪ್ಲಸ್ ಹುಳಿ ಪ್ಲಸ್ ಉಪ್ಪು ಅಂದರೆ ಆನೆ ಮಾಂಸದ ರುಚಿ. ಹೀಗೆ ಬೇರೆ ತರಹನಾದ 63 ರಸ ಅಥವಾ ರುಚಿಗಳನ್ನು ಗುರುತಿಸಿದ್ದಾನೆ. ಇನ್ನು 2ನೇ ಅಧ್ಯಾಯವು ವರ್ಷದ 6 ಋತುಗಳಲ್ಲಿ ಯಾವ ಯಾವ ತರಹದ ಅಡುಗೆಗಳನ್ನು ಮಾಡಬೇಕು, ಆರೋಗ್ಯಕ್ಕೆ ಯಾವುದು ಒಳ್ಳೆಯದು, ದೇಹದ ತಾಪಮಾನಕ್ಕೆ ಯಾವುದು ಹೊಂದಿಕೊಳ್ಳುತ್ತದೆ ಎಂಬ ವಿವರಣೆಗಳಿಂದ ಕೂಡಿದೆ. 6 ಋತುಗಳಿಗೂ ಬೇರೆ ಬೇರೆ ಒಂದಷ್ಟು ಪ್ರಾಣಿಗಳ ಮಾಂಸವನ್ನು ನಳನು ಶಿಫಾರಸು ಮಾಡ್ತಾನೆ. ಅಂತೆಯೇ ಬಿರಿಯಾನಿಯ ಹಲವು ವಿಧಗಳನ್ನು ವಿವರಿಸುತ್ತಾನೆ. ಲಾವಕ ಮಾಂಸೋದನ, ಗುಬ್ಬಿಯ ಬಿರಿಯಾನಿ, ಕುಕ್ಕಟ ಮಾಂಸೋದನ, ಕೋಳಿ ಬಿರಿಯಾನಿಗಳನ್ನು ಮಾಡುವ ವಿವರಣೆಗಳು ಇವೆ. ಹಾಗೆಯೇ ಆಹಾರ ಮತ್ತು ಮಾಂಸವನ್ನು ಸಂಸ್ಕರಿಸಿಡುವ ಸಲುವಾಗಿ ವಿಷವನ್ನು ಬಳಸಲಾಗುತ್ತದೆ. ವಿಷವೆಂದರೆ ಇದು ನೇರ ವಿಷವಾಗಿರುವುದಿಲ್ಲ. ಇವುಗಳ ಜೊತೆಗೆ ಕೆಲವು ನಿರ್ದಿಷ್ಟ ಪದಾರ್ಥಗಳನ್ನು ಸೇರಿದರೆ ಮಾತ್ರ ಅವು ವಿಷವಾಗಿ ವರ್ತಿಸುತ್ತವೆ. ಇಲ್ಲವಾದರೆ ಅವೇ ಸಂರಕ್ಷಕವಾಗಿರುತ್ತವೆ. ಉದಾಹರಣೆಗೆ ಉಪ್ಪು, ಆಮ್ಲ ಪದಾರ್ಥ, ಕರ್ಪೂರ, ಕೆಲವು ಥರದ ಎಣ್ಣೆಗಳು ಇತ್ಯಾದಿಗಳನ್ನು ಬಳಸುವುದು. ಮುಂದಿನ ಅಧ್ಯಾಯಗಳಲ್ಲಿ ಹಲವು ಥರದ ಪಾಯಸಗಳು, ಹಣ್ಣಿನ ರಸಗಳು, ಪಾನೀಯಗಳು, ಕಡಿದ ಮಜ್ಜಿಗೆಯ ಜೊತೆಗೆ ಹಲವು ಪದಾರ್ಥಗಳನ್ನು ಸೇರಿಸಿ ಮಾಡುವ ಪಾನಕಗಳು ಬಗ್ಗೆ ಬಹಳಷ್ಟು ವಿವರಣೆಗಳು ಈ ಕೃತಿಯಲ್ಲಿ ಸಿಗುತ್ತವೆ. ಈ ಕೃತಿಯ ಕುರಿತು ಕೂಡ ಬರೀ ಊಹಾಪೋಹಗಳೇ ಹೆಚ್ಚಿವೆ. ಇದನ್ನು ಬರೆದವನು ಮಹಾಭಾರತದ ಭೀಮಸೇನನೇ ಅಥವಾ ಬೇರೆಯ ವ್ಯಕ್ತಿಯೇ ಎಂಬುದು ತಿಳಿಯುವುದಿಲ್ಲ. ಆದಾಗ್ಯೂ ಸಂಸ್ಕೃತ ಭಾಷೆಯಲ್ಲಿರುವ ಈ ಕೃತಿಯು ಭಾಷಾ ಬಳಕೆಯ ಆಧಾರದ ಮೇಲೆ ಇದು ಕೂಡ ನಳನ ಪಾಕದರ್ಪಣದಂತೆಯೇ ಹಳೆಯ ಕೃತಿ ಎನ್ನುವುದು ಉಲ್ಲೇಖ. ಹೀಗೆ ಅಡುಗೆಯಲ್ಲಿ ಪರಿಣಿತಿ ಸಾಧಿಸಿದ್ದ ನಳನನ್ನ ಮತ್ತು ದಮಯಂತಿಯನ್ನ ಕಾಣದ ಭೀಮನು ಅವರನ್ನು ಎಲ್ಲ ಕಡೆಯೂ ಹುಡುಕಿಸಿದ. ದಮಯಂತಿಯು ಛೇದಿ ದೇಶದಲ್ಲಿ ಇರುವುದನ್ನು ಅರಿತು ಅವಳನ್ನು ಕರೆದುಕೊಂಡು ಬಂದನು. ನಳನನ್ನು ಹುಡುಕಲು ಏರ್ಪಾಡು ಮಾಡಿದನು. ಹುಡುಕಿಕೊಂಡು ಹೋದವರಲ್ಲಿ ಒಬ್ಬನು ಹಿಂದಿರುಗಿ ಬಂದು ಅಯೋಧ್ಯೆಯ ರಾಜನ ಸಾರಥಿಯಾಗಿ ಇರುವ ಕುರೂಪಿಯಾಗಿರುವ ಒಬ್ಬನ ಚಲನವಲನಗಳು ನಳನನ್ನ ಹೋಲುತ್ತದೆ. ಅವನು ತಾನು ಬಾಹುಕನೆಂದು ಹೇಳಿಕೊಳ್ಳುತ್ತಾನೆ ಎಂದು ಆ ಬೇಹುಗಾರನು ತಿಳಿಸಿದನು. ಬಾಹುಕನೇ ನಳನಿರಬಹುದು ಎಂದು ಊಹಿಸಿದ ಭೀಮನು ಅವನನ್ನು ಕಂಡುಹಿಡಿಯಲು ಒಂದು ತಂತ್ರವನ್ನು ಹೂಡಿದನು. ಅದರಂತೆ ದಮಯಂತಿಗೆ 2ನೆಯ ಸ್ವಯಂವರವೆಂದು ಸಾರಿದನು. ಸಮಾಚಾರವನ್ನು ತಿಳಿದ ಅಯೋಧ್ಯೆಯ ರಾಜನು ಬಾಹುಕನಿಗೆ ವಿಷಯವನ್ನು ತಿಳಿಸಿ ರಥವನ್ನು ನಡೆಸಲು ಹೇಳಿದನು. ಇದನ್ನು ಕೇಳಿದ ಬಾಹುಕನು ಆಶ್ಚರ್ಯಗೊಂಡನು. ರಥದ ಸಾರಥ್ಯವನ್ನು ವಹಿಸಲು ಸಮ್ಮತಿಸಿದನು. ರಥವನ್ನು ನಡೆಸುವಾಗ ಬಾಹುಕ ವೇಷದಲ್ಲಿರುವ ನಳನು ಅಯೋಧ್ಯೆಯ ರಾಜನಿಂದ ದೂತ್ಯದ ಕಲೆಯನ್ನ ಕಲಿತನು.
ಜೂಜಾಟವನ್ನು ಕಲಿತ ತಕ್ಷಣ ಕಲಿಯು ನಳನ ಶರೀರವನ್ನು ಬಿಟ್ಟು ಹೊರಟು ಹೋದನು. ನಳನು ಕಲಿಯ ಕಾಟದಿಂದ ಮುಕ್ತನಾದನು. ಅಯೋಧ್ಯಾಧಿಪತಿ ಋತಪರ್ಣನು ವಿದರ್ಭಕ್ಕೆ ಬಂದಾಗ ಭೀಮನು ಅವನನ್ನು ಸ್ವಾಗತಿಸಿದನು. ಅಲ್ಲಿಗೆ ಸ್ವಯಂವರ ನಡೆಯುವ ಸೂಚನೆಗಳೇ ಇಲ್ಲದ್ದನ್ನ ಕಂಡು ಋತಪರ್ಣನು ಆಶ್ಚರ್ಯಭರಿತನಾದನು. ಬಾಹುಕನ ವೇಷದಲ್ಲಿ ಬಂದಿರುವುದು ನಳ ಎಂದು ನಾನು ಸಂದೇಹ ಪಡುವುದರಿಂದ ನನ್ನ ಮಕ್ಕಳನ್ನು ಕರೆದುಕೊಂಡು ಹೋಗಿ ತಿಳಿದು ಬಾ ಎಂದು ದಮಯಂತಿಯು ತನ್ನ ಸಖಿಯನ್ನ ಕಳುಹಿಸಿದಳು. ಸಖಿಯು ಅಲ್ಲಿಗೆ ಹೋಗಿ ಬಾಹುಕನ ಚಲನವಲನಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಳು. ನಳನು ತನ್ನ ಮಕ್ಕಳನ್ನು ನೋಡಿ ಬಹಳ ಸಂತೋಷಗೊಂಡ. ಸಖಿಯು ಅವನ ಭಾವನೆ ವರ್ತನೆಯನ್ನ ತಿಳ್ಕೊಂಡಳು. ಅಲ್ಲಿ ನಡೆದದ್ದನ್ನು ದಮಯಂತಿಗೆ ವಿವರಿಸಿದಳು. ಹೆತ್ತವರ ಅನುಮತಿಯನ್ನ ಪಡೆದು ದಮಯಂತಿಯು ಬಾಹುಕನೆಂಬ ನಳನನ್ನು ಆ ಪಟ್ಟಣಕ್ಕೆ ಬರಮಾಡಿಕೊಂಡಳು. ತನ್ನ ಸ್ಥಿತಿಯನ್ನು, ನಡುರಾತ್ರಿಯಲ್ಲಿ ತನ್ನ ಪತಿ ಕಾಡಿನಲ್ಲಿ ಬಿಟ್ಟು ಹೋದ ಘಟನೆಗಳನ್ನು ಅವನಲ್ಲಿ ವಿವರಿಸಿ ಕಣ್ಣೀರಿಟ್ಟಳು. ನಳನು ಕಣ್ಣೀರಿಟ್ಟನು. ತಾನು ಯಾವ ತಪ್ಪನ್ನು ಮಾಡಲಿಲ್ಲವೆಂದು, ಎಲ್ಲವೂ ಕಲಿಯ ಪ್ರಭಾವವೆಂದು ತಿಳಿಸಿದನು. ನಾಥ ತಮ್ಮನ್ನು ಕಂಡುಹಿಡಿಯುವುದಕ್ಕಾಗಿಯೇ 2ನೆಯ ಸ್ವಯಂವರವೆಂದು ಘೋಷಿಸಿದವು. ನಾನು ಯಾವ ಪಾಪವನ್ನು ಮಾಡಿಲ್ಲ ಎಂದು ದಮಯಂತಿ ವಿವರಿಸಿದಳು. ಅವಳು ಹಾಗೆ ಹೇಳುವಾಗ ಆಕಾಶದಿಂದ ವಾಯುದೇವನು ದಮಯಂತಿಯನ್ನು ಕೊಂಡಾಡಿದನು. ಅದೇ ಸಮಯದಲ್ಲಿ ಆಕಾಶದಿಂದ ಹೂಮಳೆ ಸುರಿಯಿತು. ತದನಂತರ ನಳನು ಹಿಂದೆ ಸರ್ಪರಾಜನಾದ ಕಾರ್ಕೋಟಕನು ಕೊಟ್ಟ ವಸ್ತ್ರವನ್ನು ಧರಿಸಿ ಸರ್ಪರಾಜನನ್ನು ನಮಸ್ಕರಿಸಿದ. ಆ ಕೂಡಲೇ ತನ್ನ ಹಳೆಯ ಸುಂದರ ರೂಪವನ್ನು ಪಡೆಯುತ್ತಾನೆ. ಋತಪರ್ಣನು ಇವರನ್ನು ಆಶೀರ್ವದಿಸಿದ. ಕೆಲಕಾಲ ವಿದರ್ಭದಲ್ಲಿಯೇ ಇದ್ದು ನಳನು ಕೆಲವು ಸೈನಿಕರೊಡನೆ ನಿಷೇಧ ದೇಶಕ್ಕೆ ಹೋದ. ಅಲ್ಲಿ ನಳನು ಪುಷ್ಕರನೂ ಜೂಜಾಡಿದರು. ಮೊದಲ ಆಟದಲ್ಲಿಯೇ ಪುಷ್ಕರನು ಸೋತು ಹೋದ. ಆಗ ನಳನು, ಪುಷ್ಕರ, ಹಿಂದೆ ಜೂಜಾಟದಲ್ಲಿ ನನ್ನನ್ನು ಸೋಲಿಸಿದ್ದು ನೀನಲ್ಲ, ಕಲಿ. ನನ್ನ ರಾಜ್ಯದ ಒಂದು ಭಾಗವನ್ನು ನಿನಗೆ ಕೊಡುವೆ. ನನಗೆ ಯಾವಾಗಲೂ ನಿನ್ನ ಮೇಲೆ ಪ್ರೀತಿ ಇದೆ. ನೀನು ನನ್ನ ಸಹೋದರ ಎಂದು ಹೇಳಿದ. ನಂತರ ದಮಯಂತಿ ಮಕ್ಕಳೊಡನೆ ನಳನು ಬಹಳ ವೈಭವದಿಂದ ರಾಜ್ಯವಾಳಿದನು. ಪತಿ ಭಕ್ತಿಯೇ ದಮಯಂತಿಯನ್ನು ಕಾಪಾಡಿತು. ಧರ್ಮವೇ ನಳನನ್ನು ರಕ್ಷಿಸಿತು. ಒಬ್ಬನ ಮನಸ್ಥೈರ್ಯ, ಸಹನೆಯನ್ನು ಪರೀಕ್ಷಿಸುವುದಕ್ಕಾಗಿಯೇ ಶೋಧಗಳು ಬರುತ್ತವೆ. ಅವುಗಳು ಎದುರಿಸಿ ಧೈರ್ಯದಿಂದ ಮುಂದೆ ನಡೆಯಿರಿ ಎಂದು ಹೇಳಿ ಬೃಹದೇಶ್ವರರು ಧರ್ಮರಾಯನನ್ನು ಸಮಾಧಾನಪಡಿಸಿದರು. ಈ ಕಥೆಯೇ ಧರ್ಮರಾಯನಿಗೆ 100 ಬಲ ತಂದುಕೊಡ್ತು. ಅದೆಂಥದ್ದೇ ತೊಂದರೆ, ಸಂಕಷ್ಟಗಳು ಎದುರಾದರೂ ಎದೆಗುಂದದೆ ಹೇಗೆ ನಿಭಾಯಿಸಬೇಕೆಂದು ಮನವರಿಕೆ ಮಾಡಿಕೊಟ್ಟಿತು. ಸ್ನೇಹಿತರೆ, ಇಂದಿಗೂ ನಳನ ಪಾತ್ರ ಮನುಕುಲಕ್ಕೆ ಅಗಾಧವಾದ ಜ್ಞಾನವನ್ನು ನೀಡುವುದಲ್ಲದೆ ಬದುಕಿನಲ್ಲಿ ನಾವು ಎದುರಿಸುವ ಸಮಸ್ಯೆಗಳನ್ನು ಹೇಗೆ ಸಮರ್ಪಕವಾಗಿ ನಿಭಾಯಿಸಬೇಕು ಎನ್ನುವ ಒಳಮರ್ಮವನ್ನು ಬೋಧಿಸುತ್ತದೆ. ಬಹುಶಃ ಈ ಮನುಕುಲ ಇರುವವರೆಗೂ ನಳ ದಮಯಂತಿಯರ ಪ್ರಸಂಗ ಎಂದೆಂದೂ ಜೀವಂತವಾಗಿರುತ್ತೆ. ಇವಿಷ್ಟು ನಳಪಾಕ ಮಹಾರಾಜನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.